ಜನಪ್ರಿಯ ನಾಯಕ ಹಜ್ ಮತ್ತು ಆಹಾರ ಸಚಿವರಾದ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರು 2019 ಲೋಕಸಭಾ ಚುನಾವಣೆಯ ಮೈಸೂರು ಹಾಗೂ ಕೊಡಗು ಕ್ಷೇತ್ರದ ಅಭ್ಯರ್ಥಿ ವಿಜಯ್ ಶಂಕರ್ ಪರ ಮೈಸೂರು ಜಿಲ್ಲೆಯ ಮಂಡಿ ಮೌಲದಲ್ಲಿ ಅಬ್ಬರದ ಪ್ರಚಾರ ಮಾಡಿದರು. ಅವರ ಜೊತೆ ಗೌರಿಪಳ್ಯದ ಜೆಡಿಎಸ್ ಮುಖಂಡ ಬಿಕೆ ಅಲ್ತಾಫ್ ಖಾನ್, ಮಾಜಿ ಸಚಿವ ಎಚ್.ಸಿ. ಮಹದೇವಪ್ಪ, ಮಾಜಿ ಶಾಸಕ ವಾಸು ಮತ್ತು ಇನ್ನೂ ಹಲವಾರು ಮುಖಂಡರು ಪಾಲ್ಗೊಂಡಿದ್ದರು. देवेगौड़ा साहब पेपर में टीवी में देखेगा 12 सीट पूछे थे देवेगौड़ा साहब को मुझे दिल्ली से वेणुगोपाल साहब को उन्होंने जाको देवेगौड़ा साहब को बात करो 12 सीटा पूछ रही 12 सीटा देने होता नहीं कम शरत देंगे घर को। मैं देवेगौड़ा साहब के घर को गया, देवेगौड़ा साहब को पूछा मैं साहब में 12 पूछी थे 12 देने नहीं होता कितने देना बोले को। तो देवेगौड़ा साहब एक बहुत बड़ी बात बोले, देख इलेक्शन में मैं भी ठहरने वाला नहीं था, इलेक्शन में मैं भी नहीं ठहरना का मानूस करता रहता, आज मैं ठहर रहा हूँ कई के वास्ते, ये देश बचाने के वास्ते मैं भी इलेक्शन कंटेस्ट कर रहा हूँ। 12 पूछू सही में 12 पूछू सही, आज देश बचाने के वास्ते कांग्रेस वाले 2 दिन दे 3 दिन दे 4 दिन दे लेने के वास्ते तैयार। मैं जीतेगी मेरा देश बर्बाद होने में दिखता नहीं। मत चलना ನಾನು ಕೇಳಿದ್ರೆ ಸತ್ಯ ಅದು 12 ಸೀಟ್ ಕೇಳಿದ್ದೀನಿ, ನಾನು 12 ಸೀಟ್ ಕೇಳಿದ್ದೀನಿ. ಇವತ್ತು ನಾನು ನಿಲ್ಬಾರ್ದಂತ ತೀರ್ಮಾನ ಮಾಡಿ ನಾನು ಆಲ್ರೆಡಿ ಘೋಷಣೆ ಮಾಡಿದ್ದೀನಿ, ನಾನು ಮುಂದೆ ಚುನಾವಣೆ ನಿಲ್ಲಲ್ಲ ಅಂತ. ಇವಾಗ ಚುನಾವಣೆ ಅನಿವಾರ್ಯ, ನಾನು ನಿಲ್ತಾ ಇದ್ದೀನಿ. ಕಾರಣ ಅಂದ್ರೆ ಈ ದೇಶನ ಉಳಿಸ್ಬೇಕಂದ್ರೆ ನಾನು ನಿಲ್ಲೇಬೇಕು. ನಾನು ಕೇಳಿರೋ 12 ಸೀಟ್ ಸತ್ಯನೇ ಅದು. ನಾನು ಏನು ಪಟ್ಟಿಟ್ಕೊಳ್ಳಿಲ್ಲ, ನನ್ನ ದೇಶ ಉಳಿಬೇಕು. ಕಾಂಗ್ರೆಸ್ ಅವ್ರು 2 ಕೊಡ್ತಾರೋ 3 ಕೊಡ್ತಾರೋ 4 ಕೊಡ್ತಾರೋ ಪರವಾಗಿಲ್ಲ, ನನಗೆ ದೇಶ ಮುಖ್ಯ. ನನಗೆ ನಾನು ಸಾಯೋಕ್ಕೆ ಮುಂಚೆ ದೇಶ ಉಳಿಯೋಕೆ ನನಗೆ ಇಷ್ಟ ಇಲ್ಲ ಅಂತ ನನ್ನ ನಾಯಕರು